ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಡಾಕ್ಟರ್ ಕೆ ಅನಂತ್ರವರು ತಮ್ಮ ಜನ್ಮದಿನವನ್ನು ಅಭಿಮಾನಿಗಳೊಂದಿಗೆ ಸಂಭ್ರಮದಿಂದ ಆಚರಿಸಿಕೊಂಡರು. ಡಾಕ್ಟರ್ ಕೆ ಅನಂತ್ರವರ ಸ್ವಗೃಹದಲ್ಲಿ ಜರುಗಿದ ಸರಳ ಸಮಾರಂಭದಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಅಭಿಮಾನಿಗಳು ಕೇಕ್ ಕತ್ತರಿಸಿ ಶುಭ ಹಾರೈಸಿದರು. ಡಾಕ್ಟರ್ ಕೆ ಅನಂತ್ರವರು ಕಳೆದ ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ ಶಿಕ್ಷಣ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸ್ಥಳೀಯ ಶಾಸಕರಾದ ಬಿಜಿ ಗೋವಿಂದಪ್ಪನವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯಾದ್ಯಂತ ವಿವಿಧ ಶೈಕ್ಷಣಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದರೊಂದಿಗೆ ತಾಲೂಕಿನ ಮತ್ತು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಜನಮನ್ನಣೆ ಪಡೆದಿದ್ದಾರೆ ಮತ್ತು ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮ್ಮ ನೆಚ್ಚಿನ ನಾಯಕನ ಜನ್ಮದಿನದಂದು ಅವರ ಮನೆಯ ಬಳಿಗೆ ಅಭಿಮಾನಿಗಳು ಬಂದು ಶುಭ ಹಾರೈಸಿದರು. ಪ್ರಮುಖವಾಗಿ ಸ್ಥಳೀಯ ಸಾಮಾಜಿಕ ಹೋರಾಟಗಾರ ಮತ್ತು ಯುವ ಮುಖಂಡರಾದ ಅನಿಲ್ ರಾಜ್ರವರು ತಮ್ಮ ಸ್ನೇಹ ಬಳಗದೊಂದಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ಕೆ ಅನಂತ್ರವರಿಗೆ ಶುಭ ಹಾರೈಸಿ ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲವಾಗಿ ಬೆಳಗಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಹನುಮಂತಪ್ಪ ಹಾಲೇಶ್, ಪ್ರದೀಪ್ ಎಲ್ ಮಧುರೆ, ಜಗದೀಶ್ ಮಧುರೆ, ಮಧುಸೂದನ್, ಹೊಸದುರ್ಗ ಪಟ್ಟಣದ ಮಾರುತಿನಗರದ ರೇಣುಕಮ್ಮ, ಜಯಮ್ಮ, ರೂಪಶ್ರೀ ಮತ್ತು ಡಾಕ್ಟರ್ ಕೆ ಅನಂತ್ ಅಭಿಮಾನಿ ಬಳಗದ ಇತರರು ಉಪಸ್ಥಿತರಿದ್ದರು. ಇವತ್ತು ನನ್ನ ಹುಟ್ಟುಹಬ್ಬವನ್ನು ನನ್ನ ಹೊಸದುರ್ಗ ತಾಲೂಕಿನ ಜನತೆ ನನಗೆ ಪ್ರತಿ ವರ್ಷ ಕೂಡ 26ನೇ ತಾರೀಕನ್ನು ನೆನಪು ಮಾಡಿಕೊಡ್ತಾರೆ. ಏಕೆಂದರೆ ನಮ್ಮ ತಂದೆ ತಾಯಿ ಆಗಲಿ ನಾನು ಹುಟ್ಟಿದ ದಿವಸ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ತಂದೆ ತಾಯಿಗಳು ಹಾಗೇ ಅವ್ರಿಗೆ ಯಾವ ದಿವಸ ಹುಟ್ಟಿದ್ದು ಅನ್ನೋದೇ ಗೊತ್ತಿರಲಿಲ್ಲ. ಆ ಥರ ಒಂದು ವ್ಯವಸ್ಥೆಯಲ್ಲಿ ನನ್ನ ಹೊಸದುರ್ಗ ತಾಲೂಕಿನ ಜನ ಪ್ರತಿ ಡಿಸೆಂಬರ್ 26ನೇ ತಾರೀಕು ನನ್ನ ಹುಟ್ಟುಹಬ್ಬನ ಎಚ್ಚರಿಸ್ತಾರೆ. ಅದು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅದು ನನಗೆ ಭಾಳ ಖುಷಿ ತರ್ತದೆ. ಯಾಕೆಂತಂದರೆ ಇವತ್ತು ನನ್ನ ಮನೆ ಹತ್ರ ತುಂಬ ಜನ ಬಂದು, ಅದು ನಮ್ಮ ಅನಿಲ್ ಕುಮಾರ್ ಇರ್ಬೋದು, ಹಾಗೆ ಹನುಮಂತರವರು ಇರ್ಬೋದು, ಹಾಗೆ ಹಲವಾರು ನನ್ನ ಮಿತ್ರರು ನನಗೆ ನೈಟು ನೆನೆಸಿ ಇವತ್ತು ನಾಳೆ ನಿಂದು ಇದಿದೆ ಬರ್ತ್ಡೇ ಇದೆ ಕಾರಣ ಅಂತ ನೆನೆಸಿ ಇವತ್ತು ಎಲ್ಲರೂ ಬಂದು ನನ್ನನ್ನು ದೇವರು ಬಂದು ಆರೈಕೆ ಮಾಡ್ದಂಗೆ ನನ್ನನ್ನು ಆರೈಸಿದ್ದೀರ. ಅದರಿಂದ ನನಗೆ ತುಂಬ ಸಂತೋಷ ಆಗಿದೆ. ಹಾಗೆಯೇ ನನ್ನ ಕೈಲಾದಂಥದ್ದು ಏನು ಸೇವೆ ಮಾಡಬೇಕು, ಜನಸೇವೆ ಮಾಡಬೇಕು ಅದನ್ನು ಮೊದಲಿಂದಲೂ ಮಾಡ್ಕೊಂಡ್ಬರ್ತೀನಿ, ಮುಂದೆನೂ ಮಾಡ್ತೀನಿ. ನಿಮ್ಮ ಪ್ರೀತಿ ಹೀಗೆ ಮುಂದುವರಿಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳಿಕೊಂಡು ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ಬರ್ತ್ಡೇ ಮಾಡಿ ನನಗೆ ಸಂತೋಷಪಡಿಸೋದಕ್ಕೋಸ್ಕರ ಎಲ್ಲರಿಗೂ ಅಭಿನಯಿಸಿ 2 ಮಾತು ಮುಗಿಸ್ತೇನೆ. ಇವತ್ತು ಅಪಾರ ಪ್ರಮಾಣದಲ್ಲಿ ಅಭಿಮಾನಿ ಬಳಗ ಇವತ್ತು ಅನಂತಣ್ಣನವರ ಹುಟ್ಟುಹಬ್ಬನ ನಮ್ಮನೆ ಹಬ್ಬದ ಥರ ಆಚರಿಸ್ತಾ ಇದ್ದೀವಿ. ನಿಜವಾಗ್ಲೂ ಹೊಸದುರ್ಗ ತಾಲೂಕು ಕಂಡಂಥ ಈ ಬಯಲು ಸೀಮೆಯ ಧೀಮಂತ ನಾಯಕರು, ಈ ನಾಡು ನುಡಿಗೆ ಆ ದೇವರು ಕೊಟ್ಟಿರೋಂಥ ಕೊಡುಗೆ ನಮ್ಮ ಅನಂತಣ್ಣವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಗವಂತ ಅವ್ರ ZP ಅಧ್ಯಕ್ಷರಾಗಿದ್ದಾಗ ಅವ್ರಿಗೆ ಸಿಕ್ಕಿದಂಥ ಒಂದು ಸಣ್ಣ ಅಧಿಕಾರ ಅವಧಿಯಲ್ಲಿ ತಾಲೂಕಿಗೆ ಸಮೃದ್ಧವಾದಂಥ ಸೇವೆ ಮಾಡಿದ್ದಾರೆ. ಶ್ರೀರಾಮ್ಪುರ ಹೋಬಳಿಲಿ ಇವತ್ತಿಗೂ ಅನಂತಣ್ಣ ಅಂದರೆ ಏನೋ ಒಂಥರ ಖುಷಿ. ನಮ್ಮ ಮನೆ ಮಗ, ನಮ್ಮ ಮನೆ ಹುಡುಗ, ನಮ್ಮ ಜೊತೆಗೆ ಬೆಳೆದಿರೋರು ಅನ್ನೋ ಭಾವನೆ ಅವರಲ್ಲಿ ಮನೆ ಮಾಡಿದೆ. ಯಾರೇ ಬಂದರೂ ಅವ್ರನ್ನ ಬಾಚಿ ಸ್ನೇಹದಿಂದ ತಬ್ಬಿ ಪ್ರೀತಿ ಕೊಡುವಂಥ ಹೃದಯವಂತ. ಆಮೇಲೆ ಭಾಳ ಅವರಿಗೆ ಒಂದು ಏನಂತಾರೆ ರಾಜಕೀಯ ಪಟ್ಟು ಭಾಳ ಚೆನ್ನಾಗಿದೆ. ಎಲ್ಲಿ ಕೆಲಸ ತಗೋಬೇಕು, ಎಲ್ಲಿ ಕೆಲಸ ಕೊಡಬೇಕು, ನಮ್ಮ ತಾಲೂಕಿಗೆ ಏನು ಸೇವೆ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಉಳ್ಳವರು. ಇಚ್ಛಾಶಕ್ತಿ ಉಳ್ಳುವಂಥ ರಾಜಕಾರಣಿಗಳು ಇವತ್ತಿನ ಜೀವನದಲ್ಲಿ ಭಾಳಷ್ಟು ಕಮ್ಮಿ. ಜನರಿಗೋಸ್ಕರ ಜನರಿಗಾಗಿ ಬದುಕ್ತಿರೋ ಅಂಥ ಜೀವನ ನಮ್ಮ ಅನಂತಣ್ಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹುಶಃ ನೋಡ್ರಿ, ಭಾಳ ಅದ್ಭುತವಾದಂಥ ನಾಯಕರವರು. ಶ್ರೀರಾಮ್ಪುರ ಹೋಬಳಿಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿಸೋ ಮೂಲಕ ಇವತ್ತು ಏನು ಪಾರ್ಶ್ವವಾಯು ತುತ್ತಾಗ್ತಿದ್ರು ವೃದ್ಧ ಜನರು, ಅವರಿಗೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮತ್ತೆ ಮನ್ನಣೆಗೆ ತಂದು ಚಿಕಿತ್ಸೆ ಕೊಡಿಸಿ ಒಂದು BP ಮಾತ್ರೆ ತಗೊಳ್ಳೋ ಒಂದು ಅವೇರ್ನೆಸ್ ಆಗಿರ್ಬೋದು, ಒಂದು ಹೆಲ್ತ್ ಅವೇರ್ನೆಸ್ಸು. ವೃದ್ಧರು, ಮಕ್ಕಳು, ಹೆಣ್ಮಕ್ಳು, ಕೈಲಾಗದವ್ರ ಮೇಲೆ ಅವರಿಗೆ ಒಂದು ಅದ್ಭುತವಾದಂಥ ಪ್ರೀತಿ. ಕೆಳಗಿರೋ ಜನ ಬೆಳಿಬೇಕು. ಇನ್ನೊಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಕಣ್ಣಾರೆ ನೋಡಿದ್ದು. ಈಗ ನಾಯಕರು ಯಾರು ಅವರ ಜೊತೆಗೆ ಬೆಳೆದ್ರೆ
ಎಲ್ಲಿ ನಮ್ಮನ್ನು ಮೀರಿಸ್ತಾರೆ ಅನ್ನೋ ಒಂದು ಮನೋಭಾವ ಇರುತ್ತೆ. ಬಟ್ ಆದರೆ ಅವತ್ತೊಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ನಿಂತಿರ್ತೀವಿ, ಒಬ್ಬರು ಒಂದು ಚಿಕ್ಕ ಕೆಲಸ ಮಾಡೋಂಥ ವ್ಯಕ್ತಿ ಬಂದು ಮುಂದೆ ಬರ್ತಾರೆ. ಕೆಲವರು ಅವ್ರನ್ನ ತಳ್ತಾರೆ, ಬಟ್ ಅನಂತಣ್ಣ ಹಂಗೆ ಮಾಡಲ್ಲ, ಬರ್ರಿ ನಮ್ಮನ್ನು ಎಲ್ಲರೂ ಕವರ್ ಮಾಡ್ತಾರೆ, ನೀವು ಮುಂದಕ್ಕೆ ಬರಬೇಕು ಅಂತ ಅವ್ರನ್ನ ಮುಂದೆ ಬಿಟ್ಟು 2 ಹೆಜ್ಜೆ ಹಿಂದೆ ನಿಂತ್ಕೊಳ್ತಾರೆ. ಅಂತ ದೊಡ್ಡ ಗುಣ ಇರ್ತಕ್ಕಂಥ ವ್ಯಕ್ತಿ ಅನಂತಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಇದ್ದು ಏನೂ ಇಲ್ಲದಂಗೆ ಬದುಕೋ ಅಂಥದ್ದು ಎಲ್ಲರ ಕೈಲೂ ಆಗಲ್ಲ. ಬಹುಶಃ ಅವರ ತಂದೆ ತಾಯಿಗಳ ಆಶೀರ್ವಾದ, ನೀವೇ ನೋಡಿದ್ರೆ ಎಷ್ಟು ಜನ ಬಂದಿದ್ರು ಅಂತ, ಅವರೆಲ್ಲರ ಆಶೀರ್ವಾದ, ತಾಯಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ, ಹೊಸದುರ್ಗ ತಾಲೂಕಿನ ಜನತೆ ಆಶೀರ್ವಾದ ಇರೋ ತನಕ ಅವರು ಹೊಸದುರ್ಗ ತಾಲೂಕಿನ ಜನ ಮನಸ್ಸಲ್ಲಿ ಚಿರಸ್ಥಾಯಿಯಾಗಿ ಉಳಿತಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನದಾದಂಥ ಆರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲ ಕೊಟ್ಟು ಇನ್ನೂ ನಮ್ಮ ತಾಲೂಕಿನ ಜನತೆಗೆ ಸೇವೆ ಮಾಡೋ ಶಕ್ತಿ ಕೊಟ್ಟು 100 ಕಾಲ ಅವರು ಚೆನ್ನಾಗಿ ಬದುಕಬಾರಲಿ ಅಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅನಂತಣ್ಣನ ಅಭಿಮಾನಿಗಳ ಪರವಾಗಿ ಕೇಳ್ತಾ, ಪ್ರತಿಯೊಬ್ಬರ ಪರವಾಗಿ ಅನಂತಣ್ಣವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಈ ಕಾರ್ಯಕ್ರಮವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ಪಂದಿಸ್ತಿರ್ತಕ್ಕಂಥ ಎಲ್ಲರಿಗೂ, ಎಲ್ಲ ಪಾದಕಮಲಗಳಿಗೂ ನಮಸ್ಕರಿಸ್ತಾ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಜಕೀಯವಾಗಲಿ ಆಯುಷು ಆರೋಗ್ಯ ಎಲ್ಲದೂ ಕೊಟ್ಟು ನಮ್ಮ ಅನಂತಣ್ಣರಿಗೆ ಭಗವಂತನ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿದ ಭಾವಿ ಶಾಸಕರು ಅನಂತಣ್ಣಗೆ ಜಿವಿ ಟಿವಿ, ಇದು ನಿಮ್ಮ ಧ್ವನಿ.